ಹಾಯ್, ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನಿವತ್ತು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸೋಕ್ಕೋಸ್ಕರ ಸ್ವಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿನ ಜಾರಿಗೆ ತರ್ತಾರೆ. ಇದರಿಂದ ಸ್ಥಳೀಯ ಅರಸರಿಗೆ ತಮ್ಮ ಅಸ್ತಿತ್ವದ ಬಗ್ಗೆ ಭಯ ಉಂಟಾಗಿ ದಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷರು ಇದರ ಜೊತೆಗೆ ಇನಾಮ್ ಕಮಿಷನ್ ಮತ್ತು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದರಿಂದ ಭಾರತದಲ್ಲಿ ಒಂದು ಮಹಾ ಸಂಗ್ರಾಮನೇ ಉಂಟಾಗುತ್ತೆ. ಇನಾಮ್ ಕಮಿಷನ್ ಅಂದರೆ ಏನು ಅನ್ನೋದು ನನ್ನ ಕ್ವಶನ್. ಸೊ ಇನಾಮ್ ಕಮಿಷನ್ ಅಂದರೆ ಯಾವ ಭೂಮಿ ಇನಾಮಿಂದ ಬಂದಿರುತ್ತೋ, ಜೊತೆಗೆ ಅದಕ್ಕೆ ದಾಖಲೆಗಳಿರಲ್ವೋ, ಇಂಥ ಭೂಮಿನ ಇನಾಮ್ ಕಮಿಷನ್ ಮುಖಾಂತರ ಬ್ರಿಟಿಷರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಆದರೆ ನನ್ನ ಕ್ವಶನ್ ನಿಮ್ಗೆ ಯಾವುದಪ್ಪ ಅಂದರೆ, ಇನಾಮ್ ಕಮಿಷನ್ ಜಾರಿಗೆ ಬಂದ ವರ್ಷ ಯಾವುದು ಮತ್ತು ಇದನ್ನು ಜಾರಿಗೆ ತಂದವರು ಯಾರು? ಇದನ್ನ ಕಮೆಂಟ್ ಮಾಡಿ ತಿಳಿಸ್ತೀರಾ? ಥ್ಯಾಂಕ್ ಯು.